ಸಂಪುಟ ವಿಸ್ತರಣೆಯ ನಂತರ ಶುರುವಾಯಿತು ನಾಯಕರಿಗೆ ಕಗ್ಗಂಟು. ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾನೆ ಇದೆ. ಯಾಕಂತ ಹೇಳಿದ್ರೆ ನೋಡಿ, 2 ಇತ್ತು 3 ಇತ್ತು 10ಗಿಂತ ಜಾಸ್ತಿ ಆಗಿಬಿಟ್ಟಿದೆ. ಆಲ್ರೆಡಿ ಯಶವಂತರಾಯ್ ಗೌಡ ಪಾಟೀಲ್ ಇಂಡಿ ಶಾಸಕರು ರಾಜೀನಾಮೆ ಕೊಟ್ಟಿದ್ದು ಆಗಿದೆ. ಬಟ್ ಅದನ್ನು ಅಕ್ಸೆಪ್ಟ್ ಆಗಬೇಕು. ಬೇಳೂರು ಗೋಪಾಲಕೃಷ್ಣ, ಬಂಗಾರಪೇಟೆ ನಾರಾಯಣ ಸ್ವಾಮಿ, ಟಿ ಬಿ ಜಯಚಂದ್ರ, ಅಲ್ಲಿ ಅಪ್ಪಾಜಿ ನಾಡಗೌಡ, ಸಾಕಷ್ಟು ಜನ ಇದ್ದಾರೆ ಬಿಡಿ, ಲಿಸ್ಟೇ ಇದೆ ಒಂದು ದೊಡ್ಡದು. ಹಾಗಾಗಿ ಹೆಂಗಪ್ಪ ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ಟೆನ್ಷನ್ಗೀಡಾಗ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಈಗ ಯಾವ ಕ್ಷಣದಲ್ಲಿ ಬೇಕಾದರೂ ರಿಸೈನ್ ಮಾಡ್ಬೋದು. ಇನ್ನಷ್ಟು ಶಾಸಕರಿಂದ ಪಕ್ಷ ತೊರೆಯುವ ಬಗ್ಗೆ ಸೂಚನೆಗಳು ಸಿಗ್ತಾ ಇದೆ. ಈ ಶಾಸಕರ ಅಸಮಾಧಾನ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುತ್ತಾ? ಖಂಡಿತವಾಗ್ಲೂ ಮಾಡೋ ಸಾಧ್ಯತೆಗಳಿದ್ದಾವೆ. ಇವತ್ತು ಕೂಡ ಹಲವು ಶಾಸಕರು ರಾಜೀನಾಮೆ ನೀಡುವಂಥ ಪ್ರಯತ್ನಗಳನ್ನು ಮಾಡಬಹುದು. ಭದ್ರಾವತಿ ಸಂಗಮೇಶ್, ಬೇಳೂರು ಆಲ್ರೆಡಿ ಲೆಟರ್ ರೆಡಿ ಮಾಡಿದಾರಂಥವ್ರು. ಯಶವಂತರಾಯ್ ಗೌಡ ಆಲ್ರೆಡಿ ಕೊಟ್ಟಿದ್ದಾರೆ. ಲಮಾಣಿ ಅವ್ರನ್ನ ಭೇಟಿಯಾಗಿದ್ದರು, ಉಪ ಸಭಾಧ್ಯಕ್ಷರನ್ನ. ಬಟ್ ನಮಗನ್ನಿಸ್ತಾ ಇದೆ ಈಗ 10 ಜನ ಶಾಸಕರು ಒಂದೇ ಸಾರಿಗೆ ರಾಜೀನಾಮೆ ಕೊಟ್ಟುಬಿಟ್ರೆ ಸರ್ಕಾರ ಬಿದ್ದುಬಿಡುತ್ತಾ? ಖಂಡಿತ ಸರ್ಕಾರಕ್ಕೆ ಏನೂ ಆಗಲ್ಲ. ಅಲಗಾಡಲ್ಲ, ಸರ್ಕಾರ ಭದ್ರವಾಗಿದೆ. ಆದರೆ ಡ್ಯಾಮೇಜ್ ಆಗುತ್ತೆ. 28 ಚುನಾವಣೆ ಮೇಲೆ ಇದು ಪರಿಣಾಮ ಬೀರಬಹುದು. ಮತ್ತು ಆ ಸಮುದಾಯದ ಮತಗಳು ಕೂಡ ಸ್ವಲ್ಪ ಚದುರ್ಬೋದು ಅಂತ ಅನ್ನಿಸ್ತಾ ಇದೆ. ಈಗ ಯಶವಂತರಾಯ್ ಗೌಡ ಪಾಟೀಲ್ ವಿಜಯಪುರ ಇಂಡಿ ಶಾಸಕರು, ಅಲ್ಲಿ ಎಂ ಬಿ ಪಾಟೀಲ್ ಇದ್ದರು. ಹಾಗಾಗಿ ಒಂದೇ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಒಂದು ಸ್ಥಾನ. ಬೇಳೂರು ಗೋಪಾಲಕೃಷ್ಣ, ಅಲ್ಲಿ ಮಧು ಬಂಗಾರಪ್ಪ ಕೊಟ್ಟಿದ್ದಾರೆ, ಒಂದೇ ಕಮ್ಯುನಿಟಿ. ಈಡೀಗ ಬೇಳೂರು ಗೋಪಾಲಕೃಷ್ಣ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡಿದರು. ನಾನು ಸಚಿವ ಆಗೇ ಬಿಟ್ಟೆ ಅಂಥೇಳಿ ಸೂಟು ಗೂಟೆಲ್ಲ ಹೊಲಿಸ್ಕೊಂಡಿದ್ರು ಅವರು. ಆದರೆ ಆಗಲಿಲ್ಲ. ಬಟ್ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಅವರು ಕೂಡ ರಾಜೀನಾಮೆ ನೀಡಲಿಕ್ಕೆ ಮುಂದಾಗಿದ್ದಾರೆ. ಅಪ್ಪಾಜಿ ನಾಡಗೌಡ ಅಲ್ಲಿ ಅವರು ಕೂಡ ಅಷ್ಟೇ ರೆಡಿ ಇಟ್ಕೊಂಡಿದ್ದಾರಂತೆ ಲೆಟರು. ಆದರೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಮಟ್ಟದ ಡ್ಯಾಮೇಜನ್ನು ಮಾಡುತ್ತೆ ಅನ್ನೋದು ಬಹಳ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, 10 MLAಗಳು 20 MLAಗಳು ರಾಜೀನಾಮೆ ಕೊಟ್ಟರು ಕೂಡ ಸರ್ಕಾರ ಅಲುಗಾಡಲ್ಲ, ಸುಭದ್ರವಾಗಿರುತ್ತೆ, ಓಕೆ. ಬಟ್ ಈ ವೋಟ್ ಬ್ಯಾಂಕ್ ಅಂತ ಬಂದಾಗ ಸರ್ಕಾರದ ಇಮೇಜ್ಗೆ ಯಾವ ರೀತಿಯಾಗಿ ಈ ಅಸಮಾಧಾನ ಧಕ್ಕೆ ತರಬಹುದು? ಇವ್ರನ್ನ ಮನವೊಲಿಸ್ತಾರಾ ಅಥವಾ ಅಧಿಕೃತವಾಗಿ ರಿಸೈನ್ ಆಗುತ್ತಾ ಅಂತ ಹೆಂಗೆ? ಪ್ರಭು, ನಿನ್ನೆ ಅಷ್ಟೇ ಸಂಪುಟ ವಿಸ್ತರಣೆ ಆಗಿದೆ. ಬಹುತೇಕ ಶಾಸಕರು, ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಪ್ರಬಲವಾದಂತ ಆಕಾಂಕ್ಷಿಗಳಾಗಿದ್ರು. ನಮ್ಗೆ ಈ ಬಾರಿ ಅವಕಾಶ ಸಿಕ್ಕೇ ಸಿಗತ್ತೆ, ನಮ್ಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ, ರಾಜ್ಯ ನಾಯಕರ ಬೆಂಬಲ ಕೂಡ ಇದೆ ಅಂತೇಳಿ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಸಂಪುಟ ಪೂರ್ಣ ಪ್ರಮಾಣದಲ್ಲೇ ಸಂಪುಟ ವಿಸ್ತರಣೆ ಆಗಿದೆ. ಕೇವಲ ಒಂದು ಸ್ಥಾನವನ್ನ ಉಳಿಸ್ಕೊಂಡು ಉಳಿದ ಎಲ್ಲ ಸ್ಥಾನಗಳನ್ನು ಕೂಡ ಭರ್ತಿ ಮಾಡಲಾಗಿದೆ. ಈಗ ಮುಂದೆ ಅವಕಾಶಗಳು ಕೂಡ ಇಲ್ಲ. ಈಗಾಗಲೇ 10 ಜನ ಶಾಸಕರು ರಾಜೀನಾಮೆಯನ್ನ ಕೊಡ್ತೇವೆ ಅಂತೇಳಿ ತಮ್ಮ ಕ್ಷೇತ್ರದ ಜನರು ಮತ್ತೆ ಕಾರ್ಯಕರ್ತರ ಒಂದು ಅಭಿಪ್ರಾಯಗಳನ್ನ ಪಡೆದು ನಾವು ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಿನ್ನೆ ಈಗಾಗಲೇ ಪಾಸ್ ಮಾಡಿದ್ದಾರೆ. ಭದ್ರಾವತಿ ಸಂಗಮೇಶ್ ಅವರು ಕೂಡ ಮಾಡಿದ್ದಾರೆ, ಬೇಳೂರು ಗೋಪಾಲಕೃಷ್ಣ ಮಾಡಿದ್ದಾರೆ. ಹಾಗೆ ಹಲವು ಶಾಸಕರು ಕೂಡ ಈಗಾಗಲೇ ಆ ರಾಜೀನಾಮೆ ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದು ತಾತ್ಕಾಲಿಕವಾಗಿ, ಯಾಕೆಂದ್ರೆ ಆ ಸಂದರ್ಭದಲ್ಲಿ ಸಿಕ್ಕಿಲ್ಲ ಅನ್ನುವಂತಹ ಸಿಟ್ಟಿರುತ್ತಲ್ಲ, ಆ ಸಿಟ್ಟಿನಲ್ಲಿ ತಮ್ಮ ಭಾವೋದ್ವೇಗಕ್ಕೆ ಒಳಗಾಗಿ ಆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಜೊತೆಗೆ ಸಮರ್ಥರು ಕೂಡ ಇದ್ದಾರೆ. ಯಾರೆಲ್ಲ ಸಚಿವ ಸ್ಥಾನವನ್ನ ಕೇಳಿದ್ರು ಎಲ್ರೂ ಕೂಡ ಕೆಪಬಲ್ ಇದ್ದಂತವ್ರೆ. ಆದ್ರೆ ಅನಿವಾರ್ಯ ಎಲ್ರಿಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ. ಅಂತಿಮವಾಗಿ ಪಕ್ಷದ ನಾಯಕರು ಆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈಗ ಅಸಮಾಧಾನಿತರನ್ನ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಹಿರಿಯರಾಗಿರೋದ್ರಿಂದ ಸಹಜವಾಗಿ ವರಿಷ್ಠ ನಾಯಕರು ಅವರ ಅಸಮಾಧಾನ ಶಮನಕ್ಕೆ ಬರೋದಿಲ್ಲ. ರಾಜ್ಯ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿದ್ದರಾಮಯ್ಯನವರು, ಹಾಗೆ ಡಿ ಕೆ ಶಿವಕುಮಾರ್ ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಹರಿಪ್ರಸಾದ್ ಅವರು ಆ ಕೆಲಸವನ್ನ ಮಾಡ್ಬೇಕಾಗತ್ತೆ. ಒಬ್ಬೊಬ್ಬರನ್ನು ಕೂಡ ಭೇಟಿ ಮಾಡ್ಬೇಕಾಗತ್ತೆ. ಇಲ್ಲದೆ ಅವರನ್ನ ಕರೆಸ್ಕೊಂಡು ಮನೆಗೆ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇರೆ ಅವಕಾಶಗಳನ್ನ ಮಾಡಿಕೊಡೋಣ ಅನ್ನುವಂತ ಭರವಸೆಯನ್ನ ಕೊಡುವ ಮೂಲಕ ಅವರನ್ನ ಸಮಾಧಾನ ಮಾಡ್ಬೇಕಾಗತ್ತೆ. ಅಥವಾ ಮುಂದೆ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಫಸ್ಟ್ ಚಾಯ್ಸ್ ಅನ್ನುವಂತ ಭರವಸೆಯನ್ನ ಕೊಟ್ಟು ಅವರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಬೇಕಾಗತ್ತೆ. ಶಿವಕುಮಾರ್, ಇನ್ನೊಂದು ನನಗೆ ಕುತೂಹಲ ಇರೋದು, ಆಯ್ತೀಗ ಅವರ ಮನವೊಲಿಸುವಂತ ಪ್ರಯತ್ನಗಳಾಗುತ್ತೆ, ಬಟ್ ಬಿಜೆಪಿ ಇವೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದೆಯಾ? ಯಾರಿಗೂ ಒಂದು ಫೋನ್ ಕೂಡ ಹಾಕಿಲ್ವಾ? ಅಥವಾ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ಬೋದಾ ಹೆಂಗೆ? ಪ್ರಭು, ಈಗ ಯಾಕೆಂದ್ರೆ ಸಹಜವಾಗಿ ನಿನ್ನೆ ತಾನೇ ಇನ್ನು ಸಂಪುಟ ವಿಸ್ತರಣೆ ಪದಗ್ರಹಣ ಮುಗಿದಿದೆ.
ಸೊ ಇವತ್ತಿನಿಂದ ಆ ಕೆಲಸವನ್ನ ಮಾಡ್ತಾರೆ. ಹಿರಿಯ ನಾಯಕರು ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅವರನ್ನ ನಿವಾಸಕ್ಕೆ ಕರೆಸಿ ಮಾತುಕತೆಯನ್ನು ನಡೆಸ್ತಾರೆ. ನಿನ್ನೆ ಬಹುತೇಕ ಶಾಸಕರನ್ನ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅವರನ್ನ ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಪದಗ್ರಹಣ ಕಾರ್ಯಕ್ರಮದಲ್ಲಿ ಬ್ಯುಸಿಯಾದಂತ ಕಾರಣ ಮುಖ್ಯಮಂತ್ರಿಗಳು ಅದರ ಕಡೆ ಗಮನವನ್ನ ಕೊಟ್ಟಿರಲಿಲ್ಲ. ಇವತ್ತಿನಿಂದ ಅವರು ಕೂಡ ನಿವಾಸಕ್ಕೆ ಶಾಸಕರನ್ನ ಯಾರು ಅಸಮಾಧಾನಕ್ಕೊಳಗಾಗಿದ್ದಾರೆ ಅವರನ್ನ ಕರೆಸಿಕೊಂಡು ಮುಂದೆ ನಿಗಮ ಮಂಡಳಿಗಳಲ್ಲಿ ಪ್ರಮುಖ ಜವಾಬ್ದಾರಿಗಳನ್ನ ಕೊಡುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಪಕ್ಷದಲ್ಲಿ ಕಾರ್ಯಾಧ್ಯಕ್ಷ ಹುದ್ದೆಗಳು ಕೂಡ ಖಾಲಿ ಇದೆ. ಆ ಕಾರ್ಯಾಧ್ಯಕ್ಷ ಹುದ್ದೆಗಳಿಗೆ ಅವರನ್ನ ನೇಮಕ ಮಾಡುವಂತ ಒಂದು ನಿರ್ಧಾರವನ್ನ ಡಿ ಕೆ ಶಿವಕುಮಾರ್ ಅವರು ಹಾಗೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ಕೂಡ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಸಮರ್ಥರಿದ್ದಾರೆ, ಕೇಳುವಂತವರು ಯಾರು ಕೂಡ ತೆಗೆದುಹಾಕುವಂತದ್ದಿಲ್ಲ. ಎಲ್ಲರೂ ಕೂಡ ಸಮರ್ಥವಾಗಿರುವಂತವ್ರು. ಜೊತೆಗೆ ಬಹುತೇಕರು ತಮ್ಮ ಕ್ಷೇತ್ರವನ್ನ ಗೆಲ್ಲೋದ್ರ ಜೊತೆಗೆ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೂ ಕೂಡ ಪ್ರಭಾವ ಬೀರುವಷ್ಟು ಸಮರ್ಥರಿದ್ದಾರೆ. ಅಂತವರಿಗೆ ಮೊದಲ ಆದ್ಯತೆಯನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಈ ಅಸಮಾಧಾನವನ್ನ ಬೇಗ ಶಮನ ಮಾಡ್ಬೇಕಾಗತ್ತೆ. ಇದನ್ನ ನೋಡೋಣ ಅಂತೇಳಿ ಬಿಟ್ಕೊಂಡು ಬಂದಿದ್ದೆ ಆದ್ರೆ ಪಕ್ಷಕ್ಕೂ ದೊಡ್ಡ ಡ್ಯಾಮೇಜ್ ಆಗತ್ತೆ, ಸರ್ಕಾರ ಕೂಡ ದೊಡ್ಡ ಡ್ಯಾಮೇಜ್ ಆಗತ್ತೆ. ಇವತ್ತು 10 ಜನ ರಾಜೀನಾಮೆಯನ್ನ ಕೊಡ್ತೇವೆ ಅಂದ್ರೆ ತದನಂತರದಲ್ಲಿ ಅದರ ಪ್ರಮಾಣಗಳು ಕೂಡ ಹೋಗ್ತಾ ಹೆಚ್ಚಾಗಬಹುದು. ಆಗ ಸರ್ಕಾರಕ್ಕೆ ಸಂಕಷ್ಟ ಎದುರಾಗತ್ತೆ. ಆ ನಿಟ್ಟಿನಲ್ಲಿ ಹಿರಿಯ ನಾಯಕರು ಇದರ ಬಗ್ಗೆ ತಕ್ಷಣ ಕಾಳಜಿಯನ್ನ ವಹಿಸಬೇಕು. ಯಾರು ಅಸಮಾಧಾನಿತರಿದ್ದಾರೆ ಅವರನ್ನ ಕರೆದು ಮಾತುಕತೆಯನ್ನ ಮಾಡಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅವರು ಪಕ್ಷವನ್ನ ತೊರೆಯುವಂತ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ಅಚ್ಚರಿ ಇಲ್ಲ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.